ಮೈಕ್ರೋ ಫೈನಾನ್ಸ್ಗಳ ಮೇಲೆ ನಿಯಂತ್ರಣ ಹೇರುವಂತೆ ಕೋರಿ ಹಾಗೂ ಮೈಕ್ರೋ ಫೈನಾನ್ಸ್ಗಳ ಸಾಲ ಮನ್ನಾಗೊಳಿಸಲು ಒಕ್ಕೂಟ ಸರ್ಕಾರದ ಮೇಲೆ ಒತ್ತಡ ಹೇರುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ರಾಷ್ಟ್ರೀಯ ದಲಿತ ಸೇನೆ ರಾಜ್ಯ ಉಪಾಧ್ಯಕ್ಷ ಕಣಿವೆ ಯೋಗೇಶ್ ರವರು ಒತ್ತಾಯಿಸಿದ್ದಾರೆ. ಕರ್ನಾಟಕದಲ್ಲಿ ಮೈಕ್ರೋ ಫೈನಾನ್ಸ್ಗಳು ಸಾಲ ವಸೂಲಾತಿಯ ಹೆಸರಿನಲ್ಲಿ ಅಟ್ಟಹಾಸ ಮೆರೆಯುತ್ತಿರುವುದು ಬೇಸರದ ಸಂಗತಿ. ಇದರ ಪರಿಣಾಮವಾಗಿ ಹಲವಾರು ಆತ್ಮಹತ್ಯೆ ಮಾಡಿಕೊಳ್ಳುವುದು ಇಲ್ಲವೇ ಊರು ತೊರೆಯುತ್ತಿರುವುದು ಈಗ ನಿತ್ಯದ ವಿದ್ಯಮಾನವಾಗಿದೆ. ಹೀಗಾಗಿ ಈ ಕೂಡಲೇ ಮೈಕ್ರೋ ಫೈನಾನ್ಸ್ ಹಾವಳಿ ಹತ್ತಿಕ್ಕಲು ಅಗತ್ಯ ಕಾನೂನು ರೂಪಿಸುವಂತೆ ಆಗ್ರಹಿಸಿದ್ದಾರೆ. ಸಾಲ ವಸೂಲಾತಿಯಲ್ಲಿ ಯಾವುದೇ ನಿಯಮಗಳನ್ನು ಪಾಲಿಸದ ಈ ಹಣಕಾಸು ಸಂಸ್ಥೆಗಳು ಅಕ್ಷರಶಃ ಬೀದಿ ರೌಡಿಗಳಂತೆ ನಡೆದುಕೊಳ್ಳುತ್ತಿವೆ. ಇದರ ಪರಿಣಾಮವಾಗಿ ಹಲವಾರು ಆತ್ಮಹತ್ಯೆಗೆ ಶರಣಾಗುತ್ತಿದ್ದು, ಮಂಡ್ಯದಲ್ಲಿ ಇಬ್ಬರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಜತೆಗೆ ಸಾವಿರಾರು ಮಂದಿ ಊರು ತೊರೆಯುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ಹತ್ತಿಕ್ಕಲು ಅಗತ್ಯ ಕಾನೂನು ರೂಪಿಸುವಂತೆ ಒತ್ತಾಯಿಸಿದ್ದಾರೆ. ಇದಲ್ಲದೆ ಅತ್ಯಂತ ಕಡಿಮೆ ಬಡ್ಡಿಗೆ ಸಾಲ ಪಡೆಯುವ ಈ ಕಂಪನಿಗಳು ರಾಜ್ಯಾದ್ಯಂತ 60,000 ಕೋಟಿಯಷ್ಟು ಹಣವನ್ನು ಸಾಲದ ರೂಪದಲ್ಲಿ ಹಂಚಿವೆ. ಯಾವುದೇ ನಿಶ್ಚಿತ ಉದ್ಯೋಗ ಸೃಷ್ಟಿಸದ ಈ ಕಂಪನಿಗಳು ಕನ್ನಡಿಗರ ಶೋಷಣೆ ನಡೆಸುತ್ತಿವೆ. ಈ ಮೈಕ್ರೋ ಫೈನಾನ್ಸ್ಗಳಲ್ಲಿ ಮಾಡಿರುವ ಸಾಲವನ್ನು ಮನ್ನಾ ಮಾಡುವಂತೆ ಕೇಂದ್ರ ಒಕ್ಕೂಟ ಸರ್ಕಾರಕ್ಕೆ ಒತ್ತಡ ಹೇರುವಂತೆ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ನನ್ನ ಹೆಸರು ಕಣಿವೆ ಯೋಗೇಶ್ ಅಂತ, ರಾಜ್ಯ ಉಪಾಧ್ಯಕ್ಷರು ರಾಷ್ಟ್ರೀಯ ದಲಿತ ಸೇನೆ, ರಾಜ್ಯ ಉಪಾಧ್ಯಕ್ಷರು ಲಾಯರ್ ಸಿಟಿಜನ್ಸ್ ಫಾರ್ ಜಸ್ಟಿಸ್ ಸಂಘಟನೆ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಆಳ್ವಿಕೆ ಮಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ 70 ದಶಕಗಳ ಕಾಲ ಆಳ್ವಿಕೆಯನ್ನು ಮಾಡಿದೆ. ಇವತ್ತು ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಇವತ್ತು ನಿರುದ್ಯೋಗ ಸಮಸ್ಯೆ ಇಡೀ ರಾಜ್ಯದಲ್ಲಿ ತಾಂಡವಾಡ್ತಾ ಇದೆ. ರೈತಾಪಿ ವರ್ಗ ಬೆಳೆನಲ್ಲಿ ನಷ್ಟ ಹೊಂದಿ ಇವತ್ತು ಸಾಲದ ಸೂಲಕ್ಕೆ ಇಡೀ ರಾಜ್ಯದಾದ್ಯಂತ ಆತ್ಮಹತ್ಯೆಗಳನ್ನ ಮಾಡ್ಕೊಳ್ಳೋ ಮುಖಾಂತರವಾಗಿ ಇವತ್ತು ಸಾವಿನ ಸರ್ಕಾರ ಎಂಬತಕ್ಕಂಥದ್ದು ಸಾಬೀತು ಮಾಡ್ತಕ್ಕಂಥ ಕೆಲಸವನ್ನು ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ. ಇವತ್ತು ಮೈಕ್ರೋ ಫೈನಾನ್ಸ್ಗಳು ಬಡವರಿಗೆ, ರೈತರಿಗೆ, ದಲಿತರಿಗೆ, ಹಿಂದುಳಿದ ವರ್ಗಗಳಿಗೆ ಆಸೆ ಆಮಿಷಗಳನ್ನ ಒಡ್ಡಿ ನಿಮ್ಮನ್ನು ಅಭಿವೃದ್ಧಿ ಮಾಡ್ತೀವಿ, ನಿಮಗೆ ನಾವು ಸಾಲ ಕೊಡೋ ಮುಖಾಂತರವಾಗಿ ನಿಮಗೆ ಹೈನುಗಾರಿಕೆಗಳಾಗ್ಬೋದು, ಕೈಗಾರಿಕೆಗಳಾಗ್ಬೋದು, ನಿಮ್ಮನ್ನು ಉನ್ನತ ಆರ್ಥಿಕವಾಗಿ ಅಭಿವೃದ್ಧಿ ಮಾಡ್ತೀವಿ ಅಂತಕ್ಕಂಥ ಆಶ್ವಾಸನೆಯನ್ನು ಕೊಟ್ಟು ಅವರಿಗೆ ಸಾಲದ ರೂಪದಲ್ಲಿ ಅತಿ ಹೆಚ್ಚಿನ ಬಡ್ಡಿಯನ್ನು ವಿಧಿಸಿ ಇವತ್ತು ಆತ್ಮಹತ್ಯೆ ಮಾಡ್ತಕ್ಕಂಥ ಕೆಲಸ ಇವತ್ತು ಹಳ್ಳಿಯಲ್ಲಿ ದಿನನಿತ್ಯ ನಡೀತಾ ಕೂತಿದೆ. ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಏನು ಇರ್ತಕ್ಕಂಥ ಧರ್ಮಸ್ಥಳದ ಸಂಘಗಳಾಗ್ಬೋದು, ಮೈಕ್ರೋ ಫೈನಾನ್ಸ್ಗಳಾಗ್ಬೋದು, ಉಜ್ಜೀವನ್ ಫೈನಾನ್ಸ್ ಆಗ್ಬೋದು, TVS ಕ್ರೆಡಿಟ್ ಆಗ್ಬೋದು, ಪಿನ್ಕೇರ್ ಆಗ್ಬೋದು, ಶ್ರೀರಾಮ ಫೈನಾನ್ಸ್ ಆಗ್ಬೋದು, HDFC ಆಗ್ಬೋದು ಮತ್ತು ಮುತ್ತೂಟ್ ಫೈನಾನ್ಸ್ಗಳಾಗ್ಬೋದು, ಇನ್ನೂ ಹಲವಾರು ಮೈಕ್ರೋ ಫೈನಾನ್ಸ್ಗಳು ಬಂಡವಾಳ ಸಹಾಯ ಒಂದು ಹಿಡಿತಕ್ಕೆ ಸಿಕ್ಕಿ ಇವತ್ತು ಸಾವಿನ ಭಾಗ್ಯವನ್ನು ಕೊಡ್ತಕ್ಕಂಥ ಕುಮ್ಮಕ್ಕನ್ನು ಸನ್ಮಾನ್ಯ ಆಳ್ವಿಕೆ ಮಾಡ್ತಾ ಇರ್ತಕ್ಕಂಥ ಸರ್ಕಾರ ಮಾಡ್ತಾ ಇದೆ. ಸನ್ಮಾನ್ಯ ಫೈನಾನ್ಸ್ ಕಂಪ್ನಿಗಳಲ್ಲಿ RBI ನಲ್ಲಿರ್ತಕ್ಕಂಥ RBI ಬ್ಯಾಂಕ್, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನಿದೆಯೋ ಅದರ ಸುತ್ತೋಲೆಗಳಾಗ್ಬೋದು, ಅದರ ನಿಯಮಗಳಾಗ್ಬೋದು, ಯಾವುದನ್ನು ಕೂಡ ಪಾಲನೆ ಮಾಡ್ತಾ ಇಲ್ಲ. ಇವತ್ತು ಸಾಲ ತಗೊಂಡಿರ್ತಕ್ಕಂಥ ಮಹಿಳೆಯರು ಹಬ್ಬ ಹರಿದಿನಗಳಿಗೆ ತಾಯಿ ಮನೆಗೆ ಹೋಗಿರಲಿ, ದೇವಸ್ಥಾನಗಳಿಗೆ ಹೋಗಿರಲಿ ಅಥವಾ ಇನ್ನೆಲ್ಲಾದ್ರೂ ಹೋಗಿ ಕೆಲಸಕ್ಕೆ ಹೋಗಿರಲಿ, ಆ ಜಾಗಕ್ಕೆ ಹೋಗಿ ಫೈನಾನ್ಸ್ ಕಂಪನಿಗಳು ಗೂಂಡಾಗಳ ರೀತಿ ವರ್ತನೆ ಮಾಡಿ ಅವರಿಗೆ ಮಾನಸಿಕವಾಗಿ ಹಿಂಸೆ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದೆ. ಹಗಲು ರಾತ್ರಿ ಅನ್ನೋದಿಲ್ಲ, 7 ಗಂಟೆ 8 ಗಂಟೆ ಅನ್ನೋದಿಲ್ಲ, ಎಲ್ಲೆಲ್ಲಿ ಹೋಗಿರ್ತಾರೋ ಅದೇ ಜಾಗಕ್ಕೆ ಹೋಗಿ ಅವ್ರಿಗೆ ಏಕವಚನದಲ್ಲಿ ಮಾತಾಡ್ತಕ್ಕಂಥದ್ದು, ಅವಿಯಾಚ ಅಶ್ಲೀಲ ಪದಗಳಿಂದ ಅವ್ರನ್ನ ನಿಂದನೆ ಮಾಡ್ತಕ್ಕಂಥದ್ದು, ಅವ್ರಿಗೆ ಬೆದರಿಕೆ ಆಗ್ತಕ್ಕಂಥದ್ದು, ಮನೆಗಳಿಗೆ ಬೀಗ ಆಗ್ತಕ್ಕಂಥದ್ದು, ಮನೆಯಿಂದ ಆಚೆಗೆ ಓಡಿಸ್ತಕ್ಕಂಥ ಕೆಲಸ ಮಾಡ್ತಿರ್ತಕ್ಕಂಥ ಕೆಲಸವನ್ನ ಈ ಫೈನಾನ್ಸ್ ಕಂಪ್ನಿಗಳು ಮಾಡ್ತಾ ಇವೆ. ಈ ಫೈನಾನ್ಸ್ ಕಂಪ್ನಿಗಳು ಈಗಲೇ ಮುಚ್ಚೋಗ್ಬೇಕು. ಏನು ಈ ಫೈನಾನ್ಸ್ ಕಂಪ್ನಿಗಳ ಸಾಲವನ್ನ ಎಲ್ಲ ಪಡೆದಿದ್ದಾರೋ ಆ ಸಾಲವನ್ನ ಈ ಕೂಡಲೇ ಸರ್ಕಾರ ಮನ್ನಾ ಮಾಡಬೇಕಾಗಿದೆ. ನಿರುದ್ಯೋಗ ಸಮಸ್ಯೆಗಳಲ್ಲಿ ಇಡೀ ರಾಜ್ಯದ ನಿರುದ್ಯೋಗ ಸಮಸ್ಯೆಯಿಂದ ಇವತ್ತು ಸಾಲಗಾರರಾಗ್ತಾ ಕೂತಿದ್ದಾರೆ. ಇವತ್ತು ರೈತರು ಒಂದು ಹಸು ತಗೊಂಡು ಪಶುಸಂಗೋಪನೆ ಮಾಡ್ತೀನಿ ಅಂತೇಳಿ 20,000 ಸಾಲ ತಗೊಂಡ್ರೆ 1 ಲಕ್ಷ ಬಡ್ಡಿ ವಿಧಿಸ್ತಾರೆ.
60 ಕೋಟಿಯಷ್ಟು ಸಾಲವನ್ನು ಈ ಮೈಕ್ರೋ ಫೈನಾನ್ಸ್ಗಳು ಇವತ್ತು ಹಳ್ಳಿಗಾಡಿನ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಮುಗ್ಧ ಜನಗಳಿಗೆ ಹಿಂದಿ ಇಂಗ್ಲೀಷ್ನಲ್ಲಿ ಇರ್ತಕ್ಕಂಥ ಫಾರ್ಮೆಟ್ಗೆ ಅವರಿಗೆ ಸತ್ಯಾಂಶನೇ ತಿಳಿಸೋದಿಲ್ಲ. ಹಿಂದಿ ಇಂಗ್ಲೀಷ್ನಲ್ಲಿ ಫಾರ್ಮೆಟ್ ಅಗ್ರಿಮೆಂಟ್ಗಳಿಗೆ ಸಿಗ್ನೇಚರ್ ತಗೊಂಡು ಒಂದು ಕಂತು ಡ್ಯೂ ಆಯಿತು ಅಂದ್ರೆ ಸಾಕು ಮನೆ ಮುಂದೆ ಹೋಗಿ ನಿಂತ್ಕೊಳ್ತಾರೆ. ಅವರಿಗೆ ಊಟ ತಿಂಡಿ ಮಾಡ್ಲಿಕ್ಕೆ ಅವಕಾಶ ಕೊಡಲ್ಲ. 200 ರೂಪಾಯಿ ಕೂಲಿಗೋಸ್ಕರ ಕೂಲಿ ನಾಲಿ ಮಾಡ್ಲಿಕ್ಕೆ ಹೋಗ್ತಾ ಮಹಿಳೆಯರು ಕೂಲಿ ಮಾಡ್ತಾ ಇದ್ದಾರೆ. ಆ ಕೂಲಿ ಜಾಗಕ್ಕೆ ಹೋಗಿ ಕೂಡ ಇವರು ಹಿಂಸೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾವು ಎಚ್ಚರಿಕೆ ಗಂಟೆಯನ್ನು ರಾಷ್ಟ್ರೀಯದಲ್ಲಿ ಸೇನೆ ಹೇಳ್ತಾ ಇದ್ದೀವಿ. ಈ ಕೂಡಲೇ ಸರ್ಕಾರ ಸುಗ್ರೀವಾಜ್ಞೆಯನ್ನು ಹೊರಡಿಸಿ ಸಾಲವನ್ನು ಮನ್ನಾ ಮಾಡಬೇಕು, ನಿರುದ್ಯೋಗಿಗಳಿಗೆ ಕೆಲಸಗಳನ್ನ ಕೊಡಬೇಕು. ರಾಷ್ಟ್ರೀಕೃತವಾಗಿರ್ತಕ್ಕಂಥ ಬ್ಯಾಂಕ್ನಲ್ಲಿ ನೀವು ಸಾಲ ಕೊಡಿ ಸ್ವಾಮಿ. ಆ ಸಾಲವನ್ನು ನೀವು ಮನ್ನಾ ಮಾಡಿ. ನಿಮಗೆ ತೆರಿಗೆ ಕಟ್ತಾ ಇಲ್ವಾ? ನೀರು ತೆರಿಗೆ ಕೊಡ್ತಾ ಇಲ್ವಾ? ವಿದ್ಯುತ್ ತೆರಿಗೆ ಕಟ್ತಾ ಇಲ್ವಾ? ಮನೆ ತೆರಿಗೆ ಕಟ್ತಾ ಇಲ್ವಾ? ನಾವು ನಮ್ಮ ತೆರಿಗೆ ಹಣದಲ್ಲಿ ರಾಜಭಾರ ಮಾಡ್ತಿರ್ತಕ್ಕಂಥ ಸರ್ಕಾರಗಳು ಇವತ್ತೇನು ಹಳ್ಳಿ ಜನ ಒಂದೊಂದು ಓಟು ಸ್ವಾಮಿ ನೀವು ಮುಖ್ಯ ಅಂತ ನೀವು ಓಟ್ ಹಾಕ್ಸ್ಕೊಳ್ತೀರ ಬಂದು. ಅದೇ ಓಟ್ ಹಾಕಿರ್ತಕ್ಕಂಥ ವ್ಯಕ್ತಿ ಸಾಯ್ತಾನೆ ಅಂತಂದಾಗ ನೀವು ಓಟ್ ಹಾಕ್ಸ್ಕೊಂಡು ಸಾವನ್ ಭಾಗ್ಯ ಹಾಕ್ರಿ ಸ್ವಾಮಿ ಕೊಡ್ತೀರಿ. ಒಂದು ಕಡೆ ಹೇಳ್ತೀರಿ ನೀವು ಹೆಣ್ಮಕ್ಳಿಗೆ ಭಾಗ್ಯಗಳನ್ನ ಕೊಡ್ತಾ ಕೂತಿದ್ದೀರಿ. ನೀವು ಭಾಗ್ಯ ಒಂದು ಕಡೆ ಕೊಟ್ಟು ಸಾವನ್ ಭಾಗ್ಯನ ಜೊತೆ ಕೊಡ್ತಾ ಇದ್ದೀರಿ. ನೀವು ಇದಕ್ಕೆ ನೀವು ಆಳ್ವಿಕೆ ಮಾಡ್ತಿರ್ತಕ್ಕಂಥದ್ದು. ಇಡೀ ಇರ್ತಕ್ಕಂಥ ಏನು ಅನುದಾನಗಳೇನಿದೆ ಅನುದಾನಗಳನ್ನ ಸರ್ಕಾರ ಮಂಜೂರು ಮಾಡಿ ಏನು ಸಾಲವನ್ನು ಎತ್ಕೊಂಡಿರ್ತಕ್ಕಂಥವ್ರು ಇದ್ದಾರೋ ಅವ್ರ ಸಾಲವನ್ನು ಮನ್ನಾ ಮಾಡಿ, ಏನು ಗೂಂಡಗಳ ರೀತಿ ವರ್ತನೆಯನ್ನು ಮೈಕ್ರೋ ಫೈನಾನ್ಸ್ನವರು ರೌಡಿಗಳು ಕಟ್ಕೊಂಡು ಹಳ್ಳಿ ಮನೆ ಮನೆಗೆ ನುಗ್ಗಿಸ್ತಾ ಇದ್ದಾರೋ ಅವ್ರ ಮೇಲೆ ಗೂಂಡಾ ಕಾಯ್ದೆಯನ್ನು ನೀವು ಮಾಡಬೇಕಾಗಿದೆ. ಸಂಬಂಧಪಟ್ಟಂಥ ಏನು ತಾಲೂಕಾಡಳಿತ, ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರಗಳು ಈಗಲೇ ಮನಗಂಡು ಎಲ್ಲ ರೈತರಿಗೂ ಅನುಕೂಲ ಮಾಡಬೇಕು, ಮಹಿಳೆಯರಿಗೂ ಅನುಕೂಲ ಮಾಡಬೇಕು ಎಂಬತಕ್ಕಂಥದ್ದು ರಾಷ್ಟ್ರೀಯ ದಲಿತ ಸೇನೆ ಮುಖಾಂತರವಾಗಿ ನಾವು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ನಾನು ಒತ್ತಾಯಪಡಿಸ್ತಾ ಇದ್ದೇನೆ.